ಅಲ್ಲ, ಈ ತಾತ ಯಾಕೆ ಯಾವಾಗಲೂ ಈ ಥರ ಆಡೋದು? ಅವ್ರಿಗೆ ನಾವು ಮೊಮ್ಮಕ್ಕಳಾದ್ರೂ ಪಪೆಟ್ಸ ಇಷ್ಟ ಬಂದ ಹಾಗೆ ಆಟ ಆಡಿಸ್ತಾರಲ್ಲ. ಒಂದಿನ ಮದುವೆ ಮಾಡ್ತಾರೆ, ಇನ್ನೊಂದಿನ ರಿಸೆಪ್ಷನ್ ಅಂತೆ. ನಮ್ಗಿಷ್ಟ ಇದೆಯೋ ಇಲ್ವೋ ಅಂತ ಒಂದ್ಸಲ ಕೂಡ ಕೇಳಲ್ಲ. ನಿಮ್ಮ ತಾತ ಬೇರೆಯವ್ರ ಜೀವನದಲ್ಲಿ ಆಟ ಆಡೋದನ್ನ ನನ್ನ ಕಾಲದಲ್ಲೇ ನಿಲ್ಲಿಸ್ಬಿಟ್ರು ಅಂತ ನಾನು ಅನ್ಕೊಂಡೆ. ಆದರೆ ಈಗ ಮೊಮ್ಮಕ್ಕಳ ಜೀವನದಲ್ಲೂ ತಮ್ಮದೇ ನಿರ್ಧಾರ ನಡಿಬೇಕು ಅನ್ನೋ ಹಠ ಅವ್ರಿಗಿನ್ನೂ ಹೋಗಿಲ್ಲ. ಆ ರಾಕ್ಷಸಿ ಒಬ್ಳು ತಾತ ಹೇಳಿದಕ್ಕೆಲ್ಲ ಕುಣಿತಾಳೆ. ಅವಳಿಗೆ ಬೇಕಾದಾಗೆ ತಾತ ಸರಿಗಮ ಪದನಿಸ ಅಂತ ರಾಗ ಹಾಡ್ತಾರೆ. ಅದು ಚಿಲ್ಲಿಂದ ಬಂದು ಉಕ್ಕರಿಸ್ಕೊಂಡ್ಳು. ಅಣ್ಣ, ನೀನು ನಿಜವಾಗ್ಲೂ ರಿಸೆಪ್ಷನ್ ಮಾಡ್ಕೊಂತೀಯನೋ? ಮಾಡ್ಕೋತೀನಿ. ರಿಸೆಪ್ಷನ್ ಅಲ್ಲ, ನಿಮ್ಮ ತಾತನ್ಗೆ ಎಲ್ಲರೂ ಮುಂದೆ ಅವಮಾನ ಮಾಡಿ ದೊಡ್ಡ ಸೆಲೆಬ್ರೇಷನ್ನೇ ಮಾಡ್ಕೋತೀನಿ. ಏನ್ ಮಾಡೋದಕ್ಕೆ ಹೊರಟಿದೀಯ ಈಗ? ಆದಿ, ಏನು ಮಾತಾಡ್ತಿದೀಯ ನೀನು? ಅತ್ತೆ, ನನಗೆ ಈ ಮದುವೆ ಇಷ್ಟ ಇಲ್ಲ. ಆ ಲಕ್ಷ್ಮಿ ಅಂತೂ ಇದ್ದಿದ್ದು ಇಷ್ಟ ಇಲ್ಲ. ಐ ಜಸ್ಟ್ ಹೇಟ್ ಹರ್. ಅದು ಗೊತ್ತಿರೋ ವಿಷಯನೇ. ಆದರೆ ನೀನೇನು ಮಾಡೋಕ್ಕೆ ಹೊರಟಿದ್ಯಾ ಅದನ್ನು ಹೇಳಿ. ಅದು ಯಾರ್ಯಾರ ಮುಂದೆ ತಾತ ಅದ್ದೂರಿಯಾಗಿ ರಿಸೆಪ್ಷನ್ ಮಾಡಬೇಕು ಅಂದ್ಕೊಂಡಿದ್ದಾರೋ ಅವ್ರಿಗೆಲ್ಲರೂ ಮುಂದೆ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಬೇಕು. ತಾತನಿಗೆ ಅವ್ರು ಮಾಡಿರೋ ತಪ್ಪು ಏನು ಅಂತ ಅರ್ಥ ಆಗಬೇಕು. ಆ ಲಕ್ಕಿ ಮನೆಯವರು ಅವ್ರನ್ನ ವಾಪಸ್ ಕರ್ಕೊಂಡು ಹೋಗಬೇಕು. ಏನಂತೀರಾ? ಹೊರಗಿನವ್ರ ಮುಂದೆ ತೋರಿಸ್ಕೊಳ್ಳೋ ಪ್ರತಿಷ್ಠೆಗಿಂತ ಮನೆ ಮಕ್ಕಳ ಜೀವನ ಮುಖ್ಯ ಅನ್ನೋದು ಆ ಮನುಷ್ಯನಿಗೆ ಅರ್ಥ ಆಗಲಿ.